ಎತ್ತರದಿಂದ ಗಮನಿಸಿರ್ತಕ್ಕಂಥ ತಾಯಿಯ ಕರುಳು ಒಂದು ರೀತಿ ಸವಾಲನ್ನು ಎದುರಿಸಿತ್ತು. ಏಕಾಂಗಿಯಾಗಿ ಬಾವಿಯನ್ನು ತೆಗೆದು ಹಲವಾರು ಕಷ್ಟಕೋಟಲೆಗಳು ಬಂದರೂ ಸಹ ಯಾರ ಸಹಾಯವನ್ನು ಕೂಡ ತೆಗೆದುಕೊಳ್ಳದೇನೆ ಬಾವಿಯನ್ನು ತೆಗೆಯಲಿಕ್ಕೆ ಶುರು ಮಾಡಿದ್ರು ಗೌರಕ್ಕ ಅವರು. ನಂತರದಲ್ಲಿ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದ ತೊಂದರೆಗಳು ಬಂದಾಗ ಸಾರ್ವಜನಿಕರ ಸಹಕಾರದಿಂದ ಅದೆಲ್ಲದೂ ಕೂಡ ಇವತ್ತು ದೂರ ಆಗಿದೆ. ಗೌರಕ್ಕ ಬಾವಿಯನ್ನು ತೆಗೆದು ನೀರನ್ನು ಚಿಮ್ಮಿಸಿ ಮಕ್ಕಳಿಗೆ ನೀರು ಕುಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಎಲ್ಲರ BJP ಮತ್ತು ಬಾಕಿ ಮಹಿಳಾ ಮೋರ್ಚಾ ಮತ್ತು ಬಾಕಿ ಎಲ್ಲರ ವತಿಯಿಂದ, ಸಾರ್ವಜನಿಕರ ವತಿಯಿಂದ, ಇದಲೇನು ರಾಜಕೀಯ ಏನಿಲ್ಲೇ ಇಲ್ಲ, ಎಲ್ಲ ಸಾರ್ವಜನಿಕರ ವತಿಯಿಂದ ಗೌರಕ್ಕನಿಗೆ ಜಲಗೌರಿ ಅಂತ ಸನ್ಮಾನ ಮಾಡ್ತಾರೆ. ನಿಜಕ್ಕೂ ಅವರ ಸಾಧನೆ. ಒಬ್ಬ ವಯಸ್ಸಾಗಿರತಕ್ಕಂಥ ಮಹಿಳೆ ಏಕಾಂಗಿಯಾಗಿ ಬಾವಿಯನ್ನು ತೆಗೆದು ಯಾರ ಸಹಕಾರವೂ ಇಲ್ಲದೇನೆ, ಸಹಾಯ ತೆಗೆದುಕೊಳ್ಳದೇನೆ, ಸಹಾಯಕ್ಕೆ ಹೋದರೂ ಕೂಡ ಇಲ್ಲ, ತಾನೊಬ್ಬನೇ ತೆಗಿತೀನಿ ಅಂತಕ್ಕಂಥ ಛಲ. ಸೊ ಯಶಸ್ವಿಯಾಗಿದ್ದಾರೆ ಗೌರಕ್ಕನವರು. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಅದ್ರ ಮುಚ್ಚಿದ್ರು ಏನು ಸಿಟ್ಟು ಬಂದು ನೀವೊಂದು ಬರಲಿಲ್ಲ ಅಂದರೆ ಏನೇನು ಆಗ್ತಿತ್ತು ಗೊತ್ತಿಲ್ಲ. ನೀವೊಂದು ನಮಗೆ ಧೈರ್ಯ ತುಂಬಿದ್ರಿ ಬಂದು. ದೇವರು ಮಾರಿಕಂಬಿ ಕಳ್ಸಾಡ ದೇವ್ರದ್ದು ಎಲ್ಲರೂ ತಾಯಿ ಅವಳು. ನಮ್ದು ಒಂದಲ್ಲ, ಇಡೀ ನಮ್ಮ ಕರ್ನಾಟಕದ ಕರ್ನಾಟಕದ ಹೊರಗಾದ್ರು ಯಾರು ಅವಳಿಗೆ ಭಾಗ ಬಂದ್ರು ಅವಳು ಎಲ್ಲರಿಗೂ ಸಹಾಯ ಮಾಡೋ ತಾಯಿ ನಮ್ಗೆ ನಿಮ್ಮ ಕಳಿಸಿದ್ದದು. ಕಳಿಸಿ ಅಂತ